ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾ ಮನುಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ವಿಡಿಯೋಸ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ಫ್ರೆಂಡ್ಸ್, ನಾನು ನನ್ನ ಡೈಲಿ ರೊಟೀನ್ನ ನಿಮ್ಮ ಜೊತೆ ಪ್ರತಿನಿತ್ಯ ಶೇರ್ ಮಾಡ್ಕೋತಿದ್ದೆ. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಒಂದು ವೇಟ್ ಲಾಸ್ ಜರ್ನಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಬರ್ತಿದ್ದೆ. ಹಾಗಾಗಿ ಪ್ರತಿನಿತ್ಯ ನೀವು ಕೂಡ ವೇಟ್ ಲಾಸ್ ಜರ್ನಿ ವಿಡಿಯೋಸ್ನ ನೋಡಿ ನೀವು ಕೂಡ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ವೇಟ್ ಲಾಸ್ ಆಗ್ತಿದ್ದೀರಾ ಅಂತಲೂ ಕೂಡ ಅನ್ಕೋತೀನಿ. ಏನಕ್ಕೆ ಅಂತ ಅಂದರೆ, ನನಗೆ ಕಮೆಂಟ್ಸಲ್ಲಿ ಕೆಲವೊಂದು ಡೌಟ್ಸ್ಗಳೆಲ್ಲ ಕೇಳ್ತೀರಾ, ಮತ್ತು ನನಗೂ ಕೂಡ ಕೆಲವೊಂದು ಸಜೆಷನ್ನ ಕೊಡ್ತೀರಾ. ನಾನು ಕೂಡ ತುಂಬಾ ಖುಷಿಯಿಂದ ಅದನ್ನು ಒಪ್ಕೋತೀನಿ. ಹೌದು, ಈ ಥರ ಮಾಡಿದ್ರೆ ಓಕೆ ಅಲ್ವಾ, ಹೌದಲ್ವಾ ಅಂತ ಅನ್ಕೋತೀನಿ ನನಗೆ ನಾನೇ. ಹಾಗಾಗಿ ಆ ವಿಚಾರದಲ್ಲಿ ನನಗೆ ಗೊತ್ತಾಗುತ್ತೆ, ಸುಮಾರಷ್ಟು ಜನ ನನ್ನ ಒಂದು ವಿಡಿಯೋಸ್ನ ಫಾಲೋ ಮಾಡ್ತಾ ಇದ್ದೀರಾ, ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ. ನಾನು ಮೇಯ್ನಾಗಿ ಹೌಸ್ ವೈಫ್ಗಳು ಎಲ್ಲೂ ಹೊರಗೆ ಹೋಗಿ ಅಂದರೆ ಒಂದು ಜಿಮ್ ಆಗಿರ್ಬೋದು, ಯಾವುದೋ ಒಂದು ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ಇಲ್ಲ ಅಂದರೆ ಏನೋ ಒಂದು ಶೇಕ್ ಆಗಿರ್ಬೋದು, ಇದಕ್ಕೆಲ್ಲ ಹೊರಗೆ ಹೋಗೋಕ್ಕೂ ಆಗಲ್ಲ, ಮತ್ತು ಹಣನ ಖರ್ಚು ಮಾಡಿ ನೀವು ಡಯಟ್ ಮಾಡಿಕೊಂಡು ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಕೂಡ ಹೌಸ್ ವೈಫ್ ಆಗಿರೋದ್ರಿಂದ ನನಗೂ ಕೂಡ ಬಾಡಿ ಶೇಮಿಂಗ್ ಅನ್ನೋದಾಗಿದೆ. ನನಗೂ ಕೂಡ ತುಂಬಾ ಆಸೆಗಳಿದೆ. ಸಣ್ಣ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಮೇಯ್ನಾಗಿ ಹೆಲ್ತನ್ನ ಸರಿಪಡಿಸ್ಕೋಬೇಕು. ಸುಮಾರಷ್ಟು ಹೆಲ್ತ್ ಪ್ರಾಬ್ಲಮ್ಮು ವೇಟ್ ಗೇನಿಂದನೇ ಆಗೋದು. ಹಾಗಾಗಿ ಹೆಲ್ತ್ ಎಲ್ಲ ಚೆನ್ನಾಗಿರಬೇಕು. ಈ ಏಜಿಗೆ ಇಷ್ಟು ದಪ್ಪ ಇತ್ತು ಅಂದರೆ ಅಷ್ಟು ನೋಡೋದಕ್ಕೂ ಚೆನ್ನಾಗಿರಲ್ಲ, ಮತ್ತು ಹೆಲ್ತ್ ಕೂಡ ಹಾಳಾಗತ್ತೆ. ಇನ್ನು ಮುಂದಕ್ಕೆ ಇನ್ನಿಷ್ಟು ದಪ್ಪ ಆಗ್ಬೋದು ನಾನು ಅನ್ನೋದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಮೇಯ್ನಾಗಿ ಹೆಲ್ತ್ ರೀಸನ್. ಇನ್ನೊಂದು ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋದೊಂದು. ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ ಈಗ ಆಲ್ರೆಡಿ ಒಂದು 5 to 6 ಇಯರ್ ಕಂಪ್ಲೀಟ್ ಆಗೋಯ್ತು. ಸ್ಟಾರ್ಟಿಂಗು ನಾನು ವೇಟ್ ಲಾಸ್ ಮಾಡಿಕೊಂಡಾಗ 86ಇಂದ 68ವರೆಗೂ ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಬೇರೆ ಬೇರೆ ರೀಸನ್ಗಳಿಂದ ವೆಯ್ಟ್ ಗೇನ್ ಆಯಿತು ಮಧ್ಯದಲ್ಲಿ. ಅದೆಲ್ಲ ಸುಮಾರಷ್ಟು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ವೆಯ್ಟ್ ಗೇನ್ ಆಗಿರೋದ್ರಿಂದ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು. ನಾನೇನಕ್ಕೆ ವೆಯ್ಟ್ ರೆಡ್ಯೂಸ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತೇಳಿ ವಿಡಿಯೋಸ್ನ ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಒಂದು ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು 2 months ಬ್ಯಾಕ್ ನಾನು ಒಂದು 9ರಿಂದ 10 kg ವೆಯ್ಟ್ನ 2 ತಿಂಗಳಲ್ಲಿ ಕಡಿಮೆ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಡೇಸ್ ನಾನು ಮಾಡ್ಕೊಂಡಾಗ 2.5 ತಿಂಗಳಲ್ಲೇ ನಾನು 15ರಿಂದ 16 kg ವೆಯ್ಟ್ ರೆಡ್ಯೂಸ್ ಮಾಡ್ಕೊಬಿಟ್ಟೆ. ಅಂದರೆ ಫಾಸ್ಟಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೊಬಿಟ್ಟೆ. ಅಷ್ಟೇ ಫಾಸ್ಟಾಗಿ ಸ್ಟಾಪ್ ಮಾಡಿದ ತಕ್ಷಣ ವೆಯ್ಟ್ ಗೇನ್ ಆಗೋಯ್ತು. ಈ ಟೈಮಲ್ಲಿ ಏನಂತಂದರೆ, ನಿಧಾನವಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡು ಬರೋಣ ಅಂದರೆ, ಆಗ 2 months ಏನು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೆ 9 to 10 kg. ಅದಾದಮೇಲೆ 1.5 month ನಾನು ಗ್ಯಾಪ್ ಕೊಟ್ಟಿದ್ದೆ. ಆ ಟೈಮಲ್ಲಿ ಜಸ್ಟ್ ನಾನು 1ರಿಂದ 1.5 kg ಅಷ್ಟೇ ನಾನು ವೆಯ್ಟ್ ಗೇನ್ ಆಗಿದ್ದು. ನಾನೇನಾದರೂ ಫಾಸ್ಟಾಗಿ ತೀರಾ ಬೇಗನೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಬಿಟ್ಟಿತ್ತು ಅಂತ ಅಂದಿದ್ರೆ, ಸಡನ್ನಾಗಿ ನಾನು ಬಿಟ್ಟಾಗ ಮತ್ತೆ ಅಷ್ಟೇ ವೆಯ್ಟು ಅಷ್ಟೇ ಸ್ಪೀಡಲ್ಲಿ ಜಾಸ್ತಿ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಆಗಲಿ, ಒಂದು ಒಳ್ಳೆ ರಿಸಲ್ಟ್ ಸಿಗಲಿ ಅಂತೇಳಿ ನಿಧಾನವಾಗಿ ನಾನು ವೆಯ್ಟ್ ರೆಡ್ಯೂಸ್ ಮಾಡ್ಕೊತಾ ಬಂದಿದ್ದೀನಿ. ಅದಕ್ಕಾಗಿ ನಂದೆಲ್ಲೂ ವೆಯ್ಟು ನಾನು ಸ್ಟಾಪ್ ಮಾಡಿದಾಗ ಜಾಸ್ತಿ ಆಗೋಕೆ ಹೋಗಲಿಲ್ಲ. ಜಸ್ಟ್ 1ರಿಂದ 1.5 kg ಅಷ್ಟೇ ವೆಯ್ಟ್ ಗೇನ್ ಆಗಿದ್ದು ನಾನು. ಇವಾಗೂ ಕೂಡ ಒಂದು ವೀಕಿಂದ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ವಿಡಿಯೋಸ್ನ ನೋಡ್ತಿದ್ದೀರಾ, ನಿಮಗೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಮನೆಯಲ್ಲೇ ಇದ್ಕೊಂಡು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದು ನನ್ನ ಒಂದು ಏನೋ ಒಂದು ಇಂಟೆನ್ಷನ್ನು. ಬೇರೆ ಏನೋ ಖರ್ಚಿರಬಾರ್ದು, ಎಕ್ಸ್ಟ್ರಾ ಖರ್ಚಿರಬಾರ್ದು. ಹಾಗಾಗಿ ನನಗೆ ಯಾರೆಲ್ಲ ವೆಯ್ಟ್ ಇರ್ತೀರಾ, ಬಾಡಿ ಶೇಮಿಂಗ್ ಆಗ್ತಿರುತ್ತೆ, ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಇನ್ನೊಂದು ಆಸೆ ಏನಂತ ಅಂದರೆ, ಒಳ್ಳೊಳ್ಳೆ ಡ್ರೆಸ್ಗಳನ್ನ ಹಾಕ್ಕೋಬೇಕು ಅನ್ನೋದು ನಮಗೂ ಕೂಡ ತುಂಬಾ ಆಸೆ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ನೈಟಿನಲ್ಲೇ ಇರ್ತೀವಿ. ಹೊರಗೆ ಹೋಗ್ಬೇಕು ಅಂದ್ರೂ ಅಯ್ಯೋ ದಪ್ಪ ಇದ್ದೀನಿ, ಎಂಥ ಡ್ರೆಸ್ ಹಾಕೋದ್ರೂ ಚೆನ್ನಾಗಿ ಕಾಣಿಸಲ್ಲ ನನ್ನ ಬಾಡಿ ಶೇಪು, ಯಾರಾದರೂ ಏನಾದರೂ ಅನ್ಕೋತಾರ ಅನ್ನೋ ಅಂತ ಇದರಲ್ಲೇ ನಮ್ಮ ಜೀವನನ ನಾವು ಕಳೆದಿರ್ತೀವಿ. ಆ ಥರ ಆಗೋದು ಬೇಡ. ನಾವು ಒಳ್ಳೊಳ್ಳೆ ಡ್ರೆಸ್ಗಳನ್ನ ಹಾಕ್ಕೊಂಡು ಚೆನ್ನಾಗಿರೋಣ, ಅದ್ರ ಜೊತೆಗೆ ಹೆಲ್ತ್ನು ಕೂಡ ಕಾಪಾಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಡೈಲಿ ರೊಟೀನ್ನ ಶೇರ್ ಮಾಡ್ಕೋತಾ ಬರ್ತಾ ಇದ್ದೀನಿ. ಹಾಗಾಗಿ ಈಗ ಏನು ಒಂದು 9ರಿಂದ 10 kg ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇವಾಗ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ವಲ್ಲ, ಹಾಗಾಗಿ ನಿಧಾನವಾಗಿ ಸ್ಟಾರ್ಟ್ ಮಾಡೋಣ ಇವಾಗೂ ಕೂಡ ಅಂತೇಳಿ ನಾನು ನಿಧಾನವಾಗಿಯೇ ನನ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು. ಮುಂಚೆ ಯಾರೆಲ್ಲ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ಸುಮಾರು ಸಲ ಹೇಳಿದ್ದೀನಿ, ಗೊತ್ತು ಯಾವ್ಯಾವ ಟೈಮ್ಗೆ ಏನೇನು ತೊಗೋಬೇಕು, ಏನೇನು ಮಾಡಬೇಕು ಅಂತೇಳಿ. ಯಾರೆಲ್ಲ ಹೊಸದಾಗಿ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೂ ಕೂಡ ನಾನು ಹೊಸದಾಗಿಯೇ ಹೇಳ್ಕೊಂಡು ಬರ್ತೀನಿ. ನಾನು ಕೂಡ ಹೌಸ್ ವೈಫೇನೆ. ನಾನು ಕೂಡ ಎಲ್ಲೂ ಕೂಡ ದುಡ್ಡನ್ನ ಖರ್ಚು ಮಾಡಿ
ಮತ್ತು ಯಾವುದೇ ರೀತಿ ಆನ್ಲೈನ್ ಕೋಚ್ ಆಗಿರ್ಬೋದು, ಮತ್ತು ಜಿಮ್ಗೆ ಏನಕ್ಕೆ ಹೋಗಲ್ಲ ಅಂತ ಅಂದರೆ ನಾನು ಹಳ್ಳಿಲಿರೋ ಕಾರಣ ನನಗೆಲ್ಲೂ ಇಲ್ಲಿ ಅಕ್ಕಪಕ್ಕದಲ್ಲಿ ಅಷ್ಟು ಇಲ್ಲ, ಮತ್ತು ಹೋಗೋಕ್ಕೂ ಕೂಡ ಹೌಸ್ ವೈಫ್ ಆಗಿರೋ ಕಾರಣ ಕಂಫರ್ಟಬಲ್ ಇಲ್ಲ. ಮನೆಯಲ್ಲೇ ಎಕ್ಸಸೈಸ್ ಮಾಡಿಕೊಂಡು ಮನೆ ಊಟನೇ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದೊಂದು ನನ್ನ ಆಸೆ. ನನಗೇನು ತೀರಾ ಹೆಲ್ತ್ ಪ್ರಾಬ್ಲಮ್ ಅನ್ನೋದೇನಿರಲಿಲ್ಲ. ಪೀರಿಯಡ್ ಟೈಮಲ್ಲಿ ಸ್ವಲ್ಪ ಪೇಯ್ನ್ ಬರ್ತಿತ್ತು ಅಷ್ಟೇ, ಫ್ಲೋ ಜಾಸ್ತಿ ಆಗ್ತಿತ್ತು. ನಾನು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ನನಗೆ ಕಡಿಮೆ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ನನಗೆ ಅನುಭವಕ್ಕೆ ಬಂದಿದೆ. ಇವಾಗ ಯಾವಾಗ ವೆಯ್ಟ್ ಗೇನ್ ಆದೆ ಆ ಟೈಮಲ್ಲಿ ಮತ್ತೆ ಅದೇ ಪ್ರಾಬ್ಲಮ್ಮು ಕಾಣಿಸ್ಕೊಳ್ತು. ಮತ್ತೆ ಇವಾಗ ಏನು 9 to 10 kg ವೆಯ್ಟ್ ರೆಡ್ಯೂಸ್ ಆದೆ. ಇವಾಗ ಆರಾಮಾಗಿದ್ದೀನಿ. ನನ್ನ ಒಂದು ಮಂತ್ಲಿ ಸೈಕ್ಲಿಂಗ್ ಟೈಮಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಈ ಒಂದು 2 days ಪ್ರಾಬ್ಲಮ್ನೇ ನಾನು ತಡ್ಕೊಳಕ್ಕಾಗಲಿಲ್ಲ ಅಂತ ಅಂದಾಗ, ಇನ್ನು ಕೆಲವೊಬ್ಬರಿಗೆ ಥೈರಾಯ್ಡ್ ಇರುತ್ತೆ, PCOS ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಮಂಡಿ ನೋವು ಬರೋದು, ಕೈಕಾಲು ನೋವು ಬರೋದು ವೆಯ್ಟ್ ಗೇನಿಂದ, ಸುಮಾರಷ್ಟು ಹೆಲ್ತ್ ಪ್ರಾಬ್ಲಮ್ಸ್ಗಳೆಲ್ಲ ಇರುತ್ತೆ. ಅಂಥವ್ರು ವೆಯ್ಟ್ ಲಾಸ್ ಮಾಡ್ಕೊಳ್ತು ಒಳ್ಳೆ ರೀತಿಲಿ ಅಂತ ಅಂದರೆ, ಆರೋಗ್ಯಕರವಾದಂತಹ ವೆಯ್ಟ್ ಲಾಸ್ ಮಾಡ್ಕೊಳ್ತು ಅಂತ ಅಂದರೆ ಆರಾಮಾಗಿ ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದ್ರ ಜೊತೆಗೆ ಬಾಡಿ ಶೇಪಿಂಗು ಚೆನ್ನಾಗಿರುತ್ತೆ. ಬಾಡಿ ಶೇಮ್ ಮಾಡೋರ್ಗೂ ಕೂಡ ಮುಖದ ಮೇಲೆ ಹೊಡೆದಂಗಿರುತ್ತೆ, ನಾವು ಹೆಂಗೆ ಸಣ್ಣ ಆದ್ವಿ ಅಂತ. ನಾನು ಕೂಡ ಲಾಸ್ಟ್ ಟೈಮ್ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಾಗ ನೀನೇನಾ ಇದು ಅನ್ನೋ ರೀತಿ ಕಾಣಿಸ್ತಿದೆ. ಅಂದರೆ ನಾನಾಗಿ ಕಾಣಿಸ್ತಿಲ್ಲ, ಅಷ್ಟು ಸಣ್ಣದಾಗಿ ಕಾಣಿಸ್ತಿದೆ, ಅಷ್ಟೇ ಚೆನ್ನಾಗೂ ಕಾಣಿಸ್ತಿದೆ. ಸುಮಾರಷ್ಟು ಡ್ರೆಸ್ಗಳೆಲ್ಲ ತಗೊಂಡು ಹಾಕೊಂಡು ಚೆನ್ನಾಗಿ ಒಂದು ಟೈಮ್ನ ನಾನು ಎಕ್ಸ್ಪ್ರೆಸ್ ಮಾಡಿಕೊಂಡೆ. ಹಂಗಾಗಿ ಈಗ ಮಧ್ಯದಲ್ಲಿ ದಪ್ಪ ಆದಮೇಲೆ ಡ್ರೆಸ್ಗಳೆಲ್ಲ ಅಯ್ಯೋ ಮತ್ತೆ ಇಷ್ಟು ವೆಯ್ಟಿಗೆ ಬರ್ತೀನ ನಾನು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೊಟ್ಬಿಟ್ಟೆ, ಬೇಡ ಅಂತೇಳಿ. ನನಗೆ ತೀರಾ ಇಷ್ಟ ಆಗಿರ್ತಕ್ಕಂಥ ಡ್ರೆಸ್ಗಳನ್ನ ಮಾತ್ರ ನಾನು ಇಟ್ಕೊಂಡೆ. ಇವಾಗ ಒಂದು ಹಂತಕ್ಕೆ ಆ ಡ್ರೆಸ್ಗಳೆಲ್ಲ ಹಾಕ್ತಿದೆ, ಲೂಸ್ ಆಗಿ ಆಗ್ತಿದಂಥ ಡ್ರೆಸ್ಗಳು ಇವಾಗ ಕಂಫರ್ಟಬಲ್ ಆಗಿ ಆಗ್ತಿದೆ. ಇನ್ನೂ ಅದು ಲೂಸ್ ಆಗಿ ಆಗಬೇಕು. ಹಂಗಾಗಿ ಇನ್ನೂ ಒಂದು 10 kg ಅಷ್ಟು ವೆಯ್ಟ್ ರೆಡ್ಯೂಸ್ ಮಾಡಬೇಕು. ಏನೇ ಒಂದು ಡೌಟ್ಸ್ ಇತ್ತು ಅಂತ ಅಂದ್ರೂ ಕೂಡ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಸಜೆಷನ್ ಕೊಡಬೇಕು ಅಂತಿದ್ರು ದಯವಿಟ್ಟು ಕೊಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ರಿಸೀವ್ ಮಾಡ್ಕೋತೀನಿ. ನನ್ನಿಂದ ನೀವು ಕಲಿಯೋದು ಇದೆ, ನಿಮ್ಮಿಂದ ನಾನು ಕಲಿಯೋದು ಇದೆ. ಹಾಗಾಗಿ ನೀವೇನಾದರೂ ಸಜೆಷನ್ ಕೊಡ್ತು ಅಂತ ಅಂದರೆ ಅದನ್ನು ನಾನು ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ. ಇನ್ನು ಯಾರೆಲ್ಲ ಹೌಸ್ ವೈಫ್ ಅನ್ನೋರು ಇದ್ದೀರಾ ದಯವಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಹೆಲ್ತ್ಗೂ ಕೂಡ ಇಂಪಾರ್ಟೆಂಟು, ಮತ್ತು ನಮ್ಮ ಒಂದು ಬ್ಯೂಟಿನೂ ಕೂಡ ಚೆನ್ನಾಗಿ ಇರುತ್ತೆ. ಸುಮಾರಷ್ಟು ಜನ ವೀಡಿಯೋಸ್ನ ನೋಡಿಕೊಂಡು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತಲೂ ಗೊತ್ತು. ನನ್ನದೇ ವಿಡಿಯೋ ಅಂತೇನಲ್ಲ, ಸುಮಾರಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ತಾನೆ ಇದ್ದಾರೆ. ಅದೆಲ್ಲ ವೀಡಿಯೋಸ್ ಎಲ್ಲ ನೋಡಿಕೊಂಡು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ. ಕೆಲವೊಬ್ರು ವೆಯ್ಟ್ ಲಾಸ್ ಆಗಿದ್ದೀರಾ, ಇನ್ನು ಕೆಲವೊಬ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತಲೂ ಕೂಡ ಹೇಳ್ತಿದ್ದೀರಾ. ಏನಕ್ಕೆಪ್ಪ ಅಂತ ಅಂದರೆ, ನೀವು ಎಕ್ಸಸೈಜು ವಾಕ್ ಎಲ್ಲ ಮಾಡ್ತೀರಾ ಓಕೆ, ಬಟ್ ಇನ್ ಟೈಮ್ಗೆ ನೀವು ಫುಡ್ಡನ್ನ ತಗೋಬೇಕಾಗತ್ತೆ. ಬೆಳಗಿನ ಟೈಮು ಹೌಸ್ ವೈಫ್ ಆಗಿರೋದ್ರಿಂದ ಕೆಲಸಗಳು ಜಾಸ್ತಿ ಇರುತ್ತೆ ಅಲ್ವಾ. ಯಾವುದೋ ಟೈಮಲ್ಲಿ ಊಟ ತಗೊಳ್ಳೋದು, ಅಂದರೆ ಬೆಳಗಿನ ತಿಂಡಿ ತಿನ್ನೋದು, ಮಧ್ಯಾಹ್ನದ ಊಟ ಮಾಡೋದು, ಸಂಜೆ ಲೇಟಾಗಿ ಊಟ ಮಾಡಿಬಿಟ್ಟು ಹಿಂದೆನೇ ಮಲಗಿಬಿಡೋದು, ಈ ಥರದೆಲ್ಲ ತಪ್ಪುಗಳನ್ನ, ಸಣ್ಣ ಪುಟ್ಟ ತಪ್ಪುಗಳನ್ನ ನಿಲ್ಲಿಸ್ಬೇಕಾಗತ್ತೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾನು ಯಾವ ಟೈಮಿಂಗ್ಸ್ನ ಹೇಳಿದ್ದೀನಿ ಆ ಟೈಮಿಂಗ್ಸಲ್ಲಿ ಫುಡ್ನ ತಗೋಬೇಕು. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗಳನ್ನ ತಗೋಬೇಕು. ಅದ್ರ ಜೊತೆಗೆ ಡಿಟಾಕ್ಸ್ ಡ್ರಿಂಕ್ಗಳನ್ನ ಆ್ಯಡ್ ಮಾಡ್ಕೊಳ್ತು ಅಂತ ಅಂದರೆ ಈ ಒಂದು ಎಕ್ಸಸೈಜು, ವಾಕು ಇದನ್ನೆಲ್ಲ ಸೇರಿಸ್ಕೊಳ್ತು ನಿಮ್ಮ ಡಯೆಟಲ್ಲಿ ಅಂತ ಅಂದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನೀವು ಎಲ್ಲೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೂ ಕೂಡ ವೆಯ್ಟ್ ಅನ್ನೋದು ರೆಡ್ಯೂಸ್ ಆಗಲ್ಲ, ಅಲ್ಲಿಗೆ ಸ್ಟ್ರಕ್ ಆಗಿ ನಿಂತಿರುತ್ತೆ. ಹಾಗಾಗಿ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬರಬೇಕು. ಬ್ಯಾಲೆನ್ಸ್ಡ್ ಡಯೆಟ್ನ ಮಾಡಲಿಲ್ಲ ಅಂತ ಅಂದರೆ ಯಾವುದೇ ಭಾಗದಲ್ಲೂ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ. ಫುಡ್ಡಲ್ಲೂ ಅಷ್ಟೇ ಸ್ಕಿಪ್ ಮಾಡೋವಂಥದ್ದಾಗಿರ್ಬೋದು, ಇಲ್ಲಾಂದರೆ ತೊಗೊಳ್ದೇನೆ ಇರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಕಡಿಮೆ ಪ್ರಮಾಣದಲ್ಲಿ ತಿನ್ನುವಂಥದ್ದು, ತೀರಾ ಕಡಿಮೆ ಪ್ರಮಾಣದಲ್ಲಿ ತಿನ್ನುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಳ್ತು ಅಂತಂದ್ರೂ ವೆಯ್ಟ್ ಲಾಸ್ ಆಗಲ್ಲ. ಈಗ 1 hour, ಹಾಫ್ ಅನ್ ಅವರ್ ವಾಕ್ ಮಾಡ್ತೀರಾ ಅಂದರೆ, ಹಾಫ್ ಅನ್ ಅವರ್ ಎಕ್ಸಸೈಸ್ ಮಾಡ್ತೀರಾ ಅಂದರೆ ಅದಕ್ಕೆ ತಕ್ಕಂತೆ ಕ್ಯಾಲೋರಿನ ನೀವು ನಿಮ್ಮ ದೇಹಕ್ಕೆ ಕೊಡಲೇಬೇಕು. ಎಷ್ಟು ಬರ್ನ್ ಮಾಡ್ತೀರಾ ಅದರಲ್ಲಿ 3/4 ಭಾಗನಷ್ಟಾದರೂ ನೀವು ನಿಮ್ಮ ದೇಹಕ್ಕೆ ಕೊಡಬೇಕು. 3/4 ಭಾಗ ಬರ್ನ್ ತಿಂದಷ್ಟು ಅದರಲ್ಲಿ 1% ಅಷ್ಟು ಬರ್ನ್ ಮಾಡಿರ್ತೀರಲ್ವ, ಅಲ್ಲಿಗೆ ತಿಂದಕ್ಕಿಂತ ಜಾಸ್ತಿ ನೀವು ಬರ್ನ ಮಾಡಿರ್ತೀರ. ಆ ಅರ್ಥದಲ್ಲಿ ಅದೊಂದು ಟ್ರಿಕ್ಕನ್ನು ತಿಳ್ಕೊಬಿಡ್ತು ಅಂದರೆ ನೀವು ಆರಾಮಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಬರ್ಬೋದು. ಇನ್ನು ನನ್ನ ಡೈಲಿ ರೊಟೀನ್ ವೀಡಿಯೋನ ನೀವು ಪ್ರತಿನಿತ್ಯ ಫಾಲೋ ಮಾಡ್ತು ಅಂತ ಅಂದರೆ ಆರಾಮಾಗಿ ಹೌಸ್ ವೈಫ್, ಮೇಯ್ನಾಗಿ ನಾನು ಹೌಸ್ ವೈಫ್ಗಳಿಗೆ ನಾನು ಹೇಳ್ತಕ್ಕಂಥದ್ದು ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳಿ ಅಂತ. ಸುಮಾರಷ್ಟು ಜನ ವೆಯ್ಟ್ ಗೇನ್ ಇರ್ತೀರ, ನನಗೂ ಕೂಡ ಗೊತ್ತು. ಹಾಗಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ನೀವು ಕೂಡ ಚೆನ್ನಾಗಿ ಕಾಣಿಸಿ ಅಂತ ಹೇಳ್ತಾ, ಇನ್ನು ನನ್ನ ಡೈಲಿ ರೊಟೀನ್ ವೀಡಿಯೋನ ಶೇರ್ ಮಾಡ್ಕೋತೀನಿ. ಕಂಪಲ್ಸರಿ ಏನೇ ಡೌಟ್ಸ್ ಇತ್ತು ಅಂದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ಏನೇ ಇನ್ಫಾರ್ಮೇಷನ್ ಇತ್ತು ಅಂತ ಅಂದ್ರೂ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.